ನೀವು ಹೇಳ್ದಂಗೆ ರಾಜಕಾರಣ ಅಂದಾಗ ಏರಿಳಿತಗಳು ಇದ್ದೇ ಇರುತ್ತೆ. ಅಫ್ಕೋರ್ಸು ಡಿ ಕೆ ಶಿವಕುಮಾರ್ ಅವರು ಅವರ ಜೀವನದಲ್ಲಿ ಬೇರೆ ಯಾರೂ ಕಾಣದೇ ಇರ್ತಕ್ಕಂಥ ಮಹತ್ವದ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದಂಥವ್ರು. ಸಾಕಷ್ಟು ಕ್ಲಿಷ್ಟ ಪರಿಸ್ಥಿತಿಗಳನ್ನು ಎದುರಿಸ್ಕೊಂಡು ಈ ಹಂತಕ್ಕೆ ಬಂದಂಥವ್ರು. ಅವರು ಜೈಲು ಕೂಡ ನೋಡ್ಕೊಂಬಂದರು, ತಿಹಾರ್ ಜೈಲಿಗೆಲ್ಲ ಹೋಗಿದ್ದರು. ಆ ದಿನಗಳಲ್ಲಿ ಅವ್ರು ಬಂದ ನಂತರ ನೀವು ಫೋನ್ ಮೂಲಕ ಏನಾದ್ರು ಧೈರ್ಯ ತುಂಬಿದ್ದುಂಟಾ? ಇಲ್ಲ ಇಲ್ಲ ಗೊತ್ತಿತ್ತು ಇವೆಲ್ಲ ರಾಜಕೀಯ ಷಡ್ಯಂತ್ರ ಎಲ್ಲ ಇವೆಲ್ಲ ನಡೀತಾ ಇರ್ತದೆ ಅಂಥೇಳಿ. ಆ ನಂತರ ಹೋಗಿ ಮಾತಾಡ್ಸಿದ್ದು ಉಂಟು. ಬಟ್ ಆ ಥರದ ವಿಷಯಗಳನ್ನೆಲ್ಲ ನಾನು ಡಿಸ್ಕಸ್ ಮಾಡೋದಿಲ್ಲ ಯೂಶ್ವಲಾಗಿ. ನಾನು ಯಾರ ಹತ್ರ ಆದರೂ ಮಾಡಲ್ಲ, ಯಾಕೆಂದರೆ ಪರ್ಸ್ನಲಾಗಿ ನೋವು ತರೋಂಥ ವಿಷಯಗಳದು. ಅದನ್ನು ಡಿಸ್ಕಸ್ ಮಾಡೋದು ಸರಿ ಕಾಣಲ್ಲ ನನಗೆ. ಬಟ್ ಅವ್ರು ಗೆಲ್ತಾರೆ ಬರ್ತಾರೆ ಅನ್ನೋದು ಮಾತ್ರ ಕಾನ್ಫಿಡೆನ್ಸ್ ಇತ್ತು. ಆ ಕಾನ್ಫಿಡೆನ್ಸ್ ತಕ್ಕಂಗೆ ಬಂದರು ಅವರು. ನೀವು ಕಲಾ ಸೇವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುಸ್ಕೊಂಡಂಥವ್ರು, ನಿಮಗೂ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇತ್ತು. ನಿಮ್ಮ ಇಡೀ ಕುಟುಂಬ ಕಲಾ ಸೇವೆಯಲ್ಲಿ ತೊಡಸ್ಕೊಂಡಿದ್ದು ಉಂಟು. ಸೊ ಹಾಗಾಗಿ ನೀವು ಅವ್ರು ಕ್ಯಾಂಪೇನ್ ಮಾಡೋಕ್ಕೆ ಹೋದಾಗ ಅಥವಾ ರಾಜಕೀಯದ ವಿಚಾರಗಳನ್ನು ಮಾತಾಡಿದಾಗ ಆ ದಿನಗಳಲ್ಲಿ ನೀವು ಯಾಕೆ ರಾಜಕಾರಣಕ್ಕೆ ಬರಬಾರ್ದು ಅಂತ ಅವ್ರು ಯಾವತ್ತದು ನಿಮಗೆ ಒಂದು ಸಣ್ಣ ಬೀಜ ಬಿತ್ತಿದ್ದುಂಟಾ ಅಂತ? ಇಲ್ಲ ಇಲ್ಲ, ನಾನು ಹೇಳೋದಲ್ಲ, ನಮ್ಮ ಪರ್ಸನಲ್ ವಿಷಯಗಳು ನಾವು ಯಾವತ್ತೂ ಇಂಟರ್ಫಿಯರ್ ಆಗಿಲ್ಲ. ಅವರು ಅದೇ ಅಷ್ಟೇ ಗೌರವ ಇಟ್ಕೊಂಡಿದ್ದಾರೆ, ನಾನು ಅಷ್ಟೇ ಗೌರವ ಇಟ್ಕೊಂಡಿದ್ದೀನಿ. ಪರ್ಸನಲ್ ಇನ್ಫ್ಲೂಯೆನ್ಸ್ ಮಾಡೋದು ಇನ್ನೊಂದಾಗಿಲ್ಲ. ಬಟ್ ಯಾವಾಗಲೂ ಹೇಳ್ತಾ ಇರೋರು ಆತ್ಮೀಯವಾಗಿ, ಏನಾದರೂ ಇದ್ದರೆ ಬನ್ನಿ ನಮ್ಮ ಹತ್ರ, ನೀವು ನಮ್ಮನ್ನು ಸಂಪರ್ಕ ಮಾಡೋದಿಲ್ಲ, ಬನ್ನಿ ಬನ್ನಿ ಅಂತ ಹೇಳ್ತಿದ್ರು. ಅಷ್ಟೇ ಅಭಿಮಾನ ಇತ್ತು ಹೊರತು ಆ ಅಭಿಮಾನದಲ್ಲೇ ನಾವು ಬೆಳ್ಕೊಂಬಂದಿದ್ವಿ. ಸಾಕಷ್ಟು ಜನ ಹೇಳ್ತಾರೆ ದೇವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರು ಒಂದೇ ಸ್ಕೂಲಲ್ಲಿ ಓದಿದ್ರು, ಒಂದೇ ಕಾಲೇಜಲ್ಲಿ ಓದಿದ್ರು ಅಂತ. ಸೊ ನಮಗಂತೂ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಅದು ಆ್ಯಕ್ಚುಲಿ ಅಲ್ಲೆಲ್ಲಾದರೂ ಪಬ್ಲಿಕಲ್ಲಿ ಮೀಟ್ ಮಾಡಿದಾಗ, ಇನ್ನೊಂದು ಕಡೆ ಮೀಟ್ ಮಾಡಿದಾಗ ಅವ್ರು ನನ್ನ ಜೊತೆಲಿ ನಡ್ಕೊಳ್ಳೋ ಆತ್ಮೀಯತೆಯಿಂದ ನೋಡಿ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಇಲ್ಲ, ಅವ್ರು ನನಗಿಂತೂ ವಯಸ್ಸಲ್ಲಿ ಚಿಕ್ಕವರು, ನಾವು ಸೀನಿಯರ್ಸು. ಕಾಲೇಜಲ್ಲಿ ಅಂಥ ಒಡನಾಟ ಏನೂ ಇರಲಿಲ್ಲ ನನಗೆ. ಬಟ್ ಅವ್ರು ಅರ್ಲಿ ಪೊಲಿಟಿಕಲ್ ಕೆರಿಯರ್ ಟೈಮಿಂದ ಒಡನಾಟ ಆಯಿತು. ಇದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ಮೋರ್ ಓವರು ಡಿ ಕೆ ಶಿವಕುಮಾರ್ ಅವರು ಒಬ್ಬ ರಾಜಕಾರಣಿಯಾಗಿ ಅಷ್ಟೇ ಜನಕ್ಕೆ ಜಾಸ್ತಿ ಚಿರಪರಿಚಿತರು. ಆದರೆ ಅವ್ರ ಚಿತ್ರರಂಗ ಜೊತೆ ಒಂದು ಒಳ್ಳೆ ನಂಟಿದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರದ್ದು ಸುಮಾರು 15-20 ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇದೆಯಂತೆ. ಇತ್ತೀಚೆಗೆ 2 ಮಲ್ಟಿಪ್ಲೆಕ್ಸ್ಗಳನ್ನು ಕಟ್ಟಿದ್ರು. ಅದರಲ್ಲಿ ಒಂದಷ್ಟು ಸ್ಕ್ರೀನ್ಸ್ನ ಮಾಡಿ ಆ ಮೂಲಕ ಸಿನಿಮಾಗಳನ್ನು ಜನಕ್ಕೆ ತೋರಿಸುವಂಥ ಕಾರ್ಯ ಮಾಡ್ತಿದ್ದಾರೆ. ಸಾಕಷ್ಟು ಸಿನಿಮಾಗಳಿಗೆ ಫೈನಾನ್ಸ್ ಕೂಡ ಮಾಡ್ತಿದ್ರಂತೆ ಒಂದು ಕಾಲದಲ್ಲಿ. ಹೌದು, ಒಂದು ಪೀರಿಯಡಲ್ಲಿ ಮಾಡ್ತಾಯಿದ್ರು ಅವರು. ಪ್ರಾಬ್ಲಿ ನನಗನ್ಸೋದು 90ರ ದಶಕದಲ್ಲಿ ಅನಿಸುತ್ತೆ. ಸಿನಿಮಾಗೆ ಫೈನಾನ್ಸ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಸುರೇಶ್ ಅವರು ಜೊತೆಯಲ್ಲಿ ಇರ್ತಾಯಿದ್ರು. ನಂತರ ಅವರು ರಾಜಕೀಯದಲ್ಲಿ ಬ್ಯುಸಿಯಾಗಿ ಇದ್ರ ಕಡೆ ಗಮನ ಕಡಿಮೆ ಆಯಿತು ಅವರಿಗೆ. ಬಟ್ ಚಿತ್ರರಂಗದವ್ರ ಜೊತೆಯಲ್ಲಿ ನಾನು ಕಂಡಂಗೆ ಎಲ್ಲರ ಜೊತೆಲೂ ತುಂಬ ಒಡನಾಟ ಇಟ್ಕೊಂಡಿದ್ರು. ನಮ್ಮ ಅಂಬರೀಷ್ ಅವ್ರ ಜೊತೆಯಲ್ಲಿ ಆಗ್ಬೋದು, ವಿಷ್ಣುವರ್ಧನ್ ಸರ್ ಜೊತೆಲಿ ಆಗ್ಬೋದು, ಹೀಗೆ ಅನೇಕ ಮಂದಿ ಜೊತೆಯಲ್ಲಿ ಒಳ್ಳೆ ಒಡನಾಟ ಇಟ್ಕೊಂಡಿದ್ರು. ಯಾಕಂದರೆ ಸ್ನೇಹಜಿ ಅವರು. ಆಮೇಲೆ ಅದಕ್ಕಿಂತ ನನಗೆ ಅವ್ರ ಬಗ್ಗೆ ಹೆಮ್ಮೆ ಆಗೋದು, ರಾಜಕೀಯ ರಂಗಕ್ಕೆ ಬಂದ ಮೇಲೆ ಅವರ ವಿದ್ಯಾಭ್ಯಾಸದಲ್ಲಿ ಅವ್ರು ಬೆಳ್ಕೊಂಡಿದ್ದು, ತೊಡಗಿಸ್ಕೊಂಡಿದ್ದು. ಒಂದು ಸಲ ಮೈಸೂರಲ್ಲಿ ಒಬ್ಬರು ಗುರುಗಳಿದ್ದರು, ರವಿನಾರಾಯಣ್ ಅಂತ. ಅವ್ರ ಹತ್ರ ಇವರು ಜ್ಯೋತಿಷ್ಯ ಕಲಿತಾಯಿದ್ರು. ಆಗ ನಾನು ಹೇಳಿದೆ, ಏನು ಸರ್ ಇಂಟ್ರೆಸ್ಟ್ ಅಂತ, ಕಲ್ಯಾಣ ಎಲ್ಲ ಇದು ಗೊತ್ತಿರಬೇಕಲ್ಲ ಅಂಥೇಳಿ. ಆ ರೀತಿ ಅವರು ಎಲ್ಲ ನಾಲೆಡ್ಜು ಗೇನ್ ಮಾಡ್ಕೊಂಡು ಬಂದಿದ್ದಾರೆ. ನಾಲೆಜ್ ಇಲ್ದಿರೋ ವ್ಯಕ್ತಿ ಅಲ್ಲ ಅವರು. ಇದು ರಾಜಕೀಯ ಬೆಳವಣಿಗೆ ಜೊತೆಯಲ್ಲಿ ಎಲ್ಲ ಥರದ್ದು ನಾಲೆಜನ್ನು ಗ್ಯಾದರ್ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಇಂಪ್ರೂವ್ ಆಗಿದ್ದಾರೆ. ಅವರು ಭಾಷೆಯಲ್ಲಾಗ್ಬೋದು, ಇನ್ನೊಂದಾಗ್ಬೋದು, ನಾಲೆಜಲ್ಲಾಗ್ಬೋದು, ಅವೇರ್ನೆಸ್ ಆಗ್ಬೋದು, ಇನ್ಫಾರ್ಮೇಷನ್ ಎಲ್ಲದರಲ್ಲೂ ಭಾಳ ಇಂಪ್ರೂವ್ ಆಗಿದ್ದಾರೆ. ಅವರು ಮುಂಚೆ ಇದ್ದಿದ್ದಕ್ಕಿಂತ ತುಂಬ ಇಂಪ್ರೂವ್ ಆಗಿದ್ದಾರೆ.